ಮೂಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ, ಬಟ್ ಇದನ್ನ ಕೋರ್ಟಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ನ್ಯಾಯಾಧೀಶರು ಕನ್ವಿನ್ಸ್ ಮಾಡಲಿಕ್ಕೆ ನೋಡಿ, ನಾನು ಈಗ ನಿನ್ನೆನೂ ಹೇಳಿದೆ, ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಇಷ್ಟೇ ಹೇಳ್ತೀನಿ, ನಮಗೆ ಸಮಾಧಾನ ಇಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಅವರ ಅಭಿಪ್ರಾಯ, ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆದರೆ ನಮಗೆ ಸಮಾಧಾನ ಇಲ್ಲ. ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂಥ ಎವಿಡೆನ್ಸ್ಗಳು, ನಾವು ಕೊಟ್ಟಂಥ ಮಾಹಿತಿಗಳು, ಅದನ್ನು ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಮುಂದೆ ಇರುವಂಥ ಆಪ್ಷನ್ಸು ಡಿವಿಷನಲ್ ಬೆಂಚು, ಸುಪ್ರೀಂ ಕೋರ್ಟು, ಅದೆಲ್ಲ ಹೋಗೋಕ್ಕೆ ಆಪ್ಷನ್ಸ್ಗಳಿದಾವಲ್ಲ. ಈಗ ರಾಜ್ಯಪಾಲರು ಕೇಳ್ತಾ ಇರುವಂಥ ವರದಿಗಳು, ಈ ವಿಚಾರದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತಾ? ಅದು ಎಲ್ಲಕ್ಕೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಏನಿದೆಯಾ ಸರ್ ಸರ್ಕಾರ? ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ ನಾವು. ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಗೌರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್. ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್ ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಏನಿಲ್ಲ. ಆದರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟರ್ಸಲ್ಲಿ, ಕೆಲವೊಂದು ಮೇಜರ್ ಡಿಸಿಷನ್ಸ್ನಲ್ಲಿ ವಿ ವಿಲ್ ಕೀಪ್ ಹಿಮ್ ಇನ್ಫಾರ್ಮ್ಡ್. ಅದರಿಂದ ಅವರಿಗೆ ದಿನ ಕಾಗದ ಬರೆದು ನೀವು ಇದಕ್ಕೆ ಮಾಹಿತಿ ಕೊಡಿ ಅಂದರೆ ನಾವು ಕೊಡೋಕ್ಕೆ ಬರೋದಿಲ್ಲ. ಈಗ ಅರ್ಕಾವತಿ ದಿನ ನಿರ್ಣಯ ಆಗುತ್ತೆ ಸರ್ ಕ್ಯಾಬಿನೆಟ್, ನೋಡೋಣ. ಥ್ಯಾಂಕ್ ಯು.